ಪೆರೇಸಂದ್ರ ಮಹಾಜನತೆಯ ಅಭಿಪ್ರಾಯಗಳು ಜನಮತ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ನಾನು ಹೇಳಿದೆ. ಈಗ ನೋಡಿದ್ದಾರೆ. ಅಪ್ಪಾಜಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಜಣ್ಣ. ಯಾವ ಊರು? ಇದೆ ಊರ? ಕಮ್ಮನಹಳ್ಳಿ. ಓಕೆ. ಇವಾಗೇನು ಲೋಕಸಭೆ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಡೇಟ್ ಅನೌನ್ಸ್ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ನಾವೆಲ್ಲರೂ ವೋಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಕ್ಯಾಂಡಿಡೇಟ್ ಯಾರು ನಿಂತ್ಕೋಬೇಕು, ಯಾರು ವಿನ್ ಆಗಬೇಕು ನಿಮಗಿಲ್ಲಿ? ಸಿದ್ದರಾಮಯ್ಯ ಐತೆ ಶಾನ ಭಾಗ ಅಂತ. ಯಾಕೆ? ಮುಂಚೋಡು ಒಳ್ಳೆ ಮನುಷ್ಯ. ಆದರೆ ಇವಾಗ ಏನು ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳ್ತಾ ಇದ್ದೀರಾ ನೀವು, ಹಾಗೆ ಅಲ್ಲಿ ವೀರಪ್ಪ ಮೊಯ್ಲಿ ಅವರು ಕೂಡ ನನಗೂ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ದೀವಿ, ಬೇಡ ಅಂತ. ಜನಾಭಿಪ್ರಾಯ ಜನಮತ ಹೇಗಿದೆ ಅನ್ನೋದನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಾವು ನಮ್ಮ CTV ನ್ಯೂಸ್ ತಂಡದಿಂದ. ಇದೀಗ ಇಲ್ಲೊಬ್ಬರಿದ್ದಾರೆ. ಯಾವ ರೀತಿಯಾಗಿ ಚುನಾವಣಾ ಕಾವು ಇಲ್ಲಿ ಏರಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಅವ್ರಿಗೆಲ್ಲ ಯಾಕೆ ಅಂತ? ಅವ್ರಿಗೆ ವಯಸ್ಸಾಗಿದೆ, ಇವರು ಯುವಕರು ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದಕ್ಕೆ ರಕ್ಷಾರಾಮಯ್ಯ ನಾವು ಇದು ಮಾಡ್ತಾ ಇದ್ದೀವಿ. ವೀರಪ್ಪ ಮೊಯ್ಲಿ ಅವರು ಕೂಡ ಸತತವಾಗಿ ಏನು ರಾಜಕೀಯದಲ್ಲಿ ಇದ್ರು, ಸೊ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಟಿಕೆಟ್ ಕೊಟ್ಟರೆ ಅನ್ನೋದು ಹೇಗಿರುತ್ತೆ? ಲೈಕ್ ಇವಾಗ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ ಇಷ್ಟು ದಿನ, ಇವಾಗೂ ಅದು ಎಕ್ಸ್ಪೀರಿಯನ್ಸ್ ಬಂದು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅನ್ಸಲ್ವಾ? ಸರ್ ಅವರು 2 ಸತಿ ಇದ್ದರು, ಏನಷ್ಟೇನು ಇದಿಲ್ಲ. ಇವಾಗ ಯುವಕರು ಅಂದರೆ ರಕ್ಷಾರಾಮಯ್ಯ ಚೆನ್ನಾಗಿ ಮಾಡ್ತಾರೆ, ನಮಗೂ ನಂಬಿಕೆ ಇದೆ. ಯಾವ ರೀತಿಯ ಬದಲಾವಣೆಗಳನ್ನ ಅಥವಾ ಇಲ್ಲಿ ಡೆವಲಪ್ಮೆಂಟ್ ಬಯಸ್ತಾ ಇದ್ದೀರಾ ನೀವು? ಇವಾಗ ರಕ್ಷಾರಾಮಯ್ಯ ಅವರು ಇಲ್ಲಿ ನಮಗೆ ಸಂಸದರಾಗಿ ಆಯ್ಕೆ ಆದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ನೀವು ಅವರ ಮುಂದೆ ಬೇಡಿಕೆ ಇಡ್ತಾ ಇದ್ದೀರಾ? ಈ ರೀತಿಯಾಗಿ ಕೆಲಸ ಅವ್ರ ಮೇಲೆ ನಮ್ಮ ನಂಬಿಕೆ ಇದೆ, ಎಲ್ಲ ತರ್ತಾರೆ ಅಂತ ನಂಬಿಕೆ ಇದೆ ಸರ್ ನಮಗೂ. ನಮಗೆ ರಕ್ಷಾರಾಮಯ್ಯ ಅಂದರೆ ಇಷ್ಟ ಸರ್. ಯಾಕೆ ಸರ್? ಏನು ಕಾರಣ? ಆವತ್ತಿನಿಂದ ಅವ್ರ ತಾತ ಕಾಲದಿಂದ ಒಂದು ಸಮಾಜ ಸೇವೆ ಮಾಡಿದ್ದಾರೆ, ಆದ ಕಾರಣ ಅವ್ರು ಬರಬೇಕು ಅಂತ ನಮಗೆ ಇಚ್ಛೆ. ಇವಾಗ ಏನು ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಈ ಕಡೆ ವೀರಪ್ಪ ಮೊಯ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕಾ? ರಕ್ಷಾರಾಮಯ್ಯ ಅವರಿಗೆ ಕೊಡಬೇಕು ಅಂತ ನಮ್ಮ ಅನಿಸಿಕೆ. ಯಾಕೆ ಅಂತ? ಅದೇ ಸುಮಾರು ಒಂದು 50 ವರ್ಷದಿಂದ ಸಮಾಜ ಸೇವೆ ಮಾಡಿದ್ದಾರೆ ಅವ್ರ ತಾತ್ಕಾಲದಿಂದ. ಇವಾಗ ವೀರಪ್ಪ ಮೊಯ್ಲಿ ಅವರು ಸಕ್ರಿಯ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಇರ್ಬೋದು, ಆದರೂ ನಮಗೆ ರಕ್ಷಾರಾಮಯ್ಯ ಅಂದ್ರೇ. ಇದೀಗ ಪೆರೇಸಂದ್ರ ಗ್ರಾಮದಲ್ಲಿದ್ದೀವಿ, ಜನಾಭಿಪ್ರಾಯ ಕೇಳ್ತಾ ಇದ್ದೀವಿ, ಜನಮತ ಹೇಗಿದೆ ಅಂತ ಕೇಳ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಆನಂದ್ ಅಂತ. ಸರ್ ಇನ್ನೇನು ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ. ಮೊದಲ ಹಂತದಲ್ಲಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದವರಾಗಿ ನಾವೆಲ್ಲರೂ ವೋಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದೀಗ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗಬೇಕು, ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಅಥವಾ ಯಾರಿಗೆ ನಿಮ್ಮ ಮತ? ಸರ್ ನಮ್ಮ ಬೆಂಬಲ ಬಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಅವರು ಇವತ್ತು ಏನು ಹೇಳಿದಾರೋ ನುಡಿದಂತೆ ನಡೆದ ಸರ್ಕಾರ ಎಂದರೆ ಅದು ಸಿದ್ದರಾಮಯ್ಯ ಸರ್ಕಾರ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಮಾಡಬೇಕಾಗಿ ನಾವು ಯೋಚನೆ ಮಾಡಿದ್ದೀವಿ. ಇವಾಗ ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ಗೆ ಮಾಡಬೇಕು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉನ್ನತಿಯನ್ನು ತಂದಿದ್ದಾರೆ ಅಂತ. ಸೊ ಇವಾಗ ಇಲ್ಲಿ ಕ್ಯಾಂಡಿಡೇಟ್ ಕನ್ಫ್ಯೂಷನ್ ಇದೆ. ರಕ್ಷಾರಾಮಯ್ಯ ಅವರು ಕೊಡಬೇಕಾ ಅಥವಾ ವೀರಪ್ಪ ಮೊಯ್ಲಿ ಅವರು ಕೊಡಬೇಕಾ? ಮೇ ಬಿ ಇವತ್ತಿಲ್ಲ, ನಾಳೆ ಬೆಳಗ್ಗೆ ಮೇ ಬಿ 22ನೇ ತಾರೀಕು ಅಷ್ಟರಲ್ಲಿ ಡಿಕ್ಲೇರ್ ಆಗುತ್ತೆ ಯಾರಿಗೆ ಸೀಟ್ ಕೊಡಬೇಕು. ಸರ್ ನಮಗೆ ಒಂದು ಕನ್ಫ್ಯೂಷನ್ ಇದೆ, ಯಾರು ಕೊಡಬೇಕು, ಇಷ್ಟು ಕನ್ಫ್ಯೂಷನ್ ಯಾಕೆ ಅಂತ? ಸರ್ ನಮಗೆ ತಿಳಿದಿರೋ ಮಟ್ಟಿಗೆ ಯೂತ್ಸ್ ಎಲ್ಲ ರಕ್ಷಾರಾಮಯ್ಯನ ಆಯ್ಕೆ ಮಾಡಿದ್ದಾರೆ, ಅವರಿಗೆ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ವೀಕ್ಷಕರೇ, ವೋಟಿಂಗ್ ಪ್ಯಾಟರ್ನ್ ಅಂದಿದ ತಕ್ಷಣ ನೆನಪಾಗೋದು ನಮಗೆ ಹಿರಿಯರು, ಮಧ್ಯವಯಸ್ಕರು, ಹಾಗೆ ಇವಾಗಿನ ಯುವಜನತೆ ಕೂಡ. ಇದೀಗ ತಾನೇ ಮೊದಲ ವೋಟ್ ಹಾಕ್ತಿರುವಂಥ ನಮ್ಮ ಯುವ ಪ್ರಜೆಗಳು ಎಲೆಕ್ಷನ್ ಬಗ್ಗೆ, ಕ್ಯಾಂಡಿಡೇಟ್ಸ್ ಬಗ್ಗೆ, ಹಾಗೆ ಅವರ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಹಾಯ್. ನಿಮ್ಮ ಹೆಸರು? ತನುಷ್ ಅಂತ. ತನುಷ್ ಅಂತ. ನಿಮ್ಮ ವಯಸ್ಸು? 18. ಸೊ ಅಂದರೆ ಇವಾಗ ತಾನೇ ವೋಟ್ ಹಾಕುವಂಥ ರೈಟ್ ಬಂದಿದೆ. ಸೊ ಇವಾಗ ನೀವು ಮೊದಲ ವೋಟ್ ಹಾಕ್ತಾ ಇದ್ದೀರಾ. ಇವಾಗ ನೀನು ಎಲೆಕ್ಷನ್ಸ್ ಹತ್ರ ಬಂದಿದೆ, ಡೇಟ್ ಕೂಡ ಅನೌನ್ಸ್ ಆಗಿದೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಮೊದಲ ವೋಟನ್ನು ನೀವು ಮಾಡ್ತಾ ಇದ್ದೀರಾ ಇವಾಗ? ಫಸ್ಟ್ ವೋಟ್ ಮಾಡ್ತಾ ಇರೋದಕ್ಕೆ ಒಂಥರ ಖುಷಿ ಇದೆ. ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಹಾಕ್ಬೇಕು ಅಂತ ಇದೆ. ಇವಾಗ ಏನು ಯುವ ಜನತೆ ಅಂದಿದ ತಕ್ಷಣ ಒಂದು ಜವಾಬ್ದಾರಿ ಇರುತ್ತೆ. ಯಾವ ಕ್ಯಾಂಡಿಡೇಟ್ ನಮಗೆ ಸೂಕ್ತ ಅನಿಸ್ತಾರೋ ಅವ್ರಿಗೆ ವೋಟ್ ಹಾಕಬೇಕು ಅಂತ ಅನಿಸುತ್ತೆ. ಈ ಜವಾಬ್ದಾರಿಯನ್ನೆಲ್ಲ ನೀವು ನೋಡಿದ್ರೆ ಏನು ಅನಿಸುತ್ತೆ? ಖುಷಿ ಆಗುತ್ತಾ ಅಥವಾ ಪರವಾಗಿಲ್ಲಪ್ಪ ನಮಗೂ ಒಂದು ಹಕ್ಕಿದೆ ನಾವು ವೋಟ್ ಮಾಡೋದಕ್ಕೆ, ಯಾರು ರೈಟ್ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇದೆ ನಮಗೆ ಅಂತ ಅಂದಾಗ ಏನು ಫೀಲ್ ಆಗುತ್ತೆ ನಿಮಗೆ?
ಅದೇ ಒಂಥರ ಖುಷಿ ಆಗುತ್ತೆ. ಯಾರು ಚೆನ್ನಾಗಿ ಇದು ಕೆಲಸಗಳೆಲ್ಲ ಮಾಡ್ತಾರೋ ಅವ್ರಿಗೆ ವೋಟ್ ಮಾಡಿ ಅವ್ರಿಗೆ ಗೆಲ್ಲಿಸ್ಬೇಕು. ಸೊ ಈ ಬಾರಿ ಇವಾಗ ಏನು ಇಲ್ಲಿ ಎಲೆಕ್ಷನ್ಸ್ ಹವಾ ನಡೀತಾ ಇದೆ, ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ? ರಕ್ಷಾರಾಮಯ್ಯ ಅವರು ಕೊಡಬೇಕಾ, ವೀರಪ್ಪ ಮೊಯ್ಲಿ ಅವರು ಕೊಡಬೇಕಾ, ಅಥವಾ ಬಿ ಜೆ ಪಿಲಿ ಡಾಕ್ಟರ್ ಕೆ ಸುಧಾಕರ್ ಕೊಡಬೇಕಾ, ಅಥವಾ ನಮ್ಮ ಅಲೋಕ್ ವಿಶ್ವನಾಥ್ ಅವರು ಕೊಡಬೇಕಾ ಅಂತ ಒಂದು ಕನ್ಫ್ಯೂಷನ್ ಇದೆ. ಸೊ ನೀವು ಪರೋಕ್ಷವಾಗಿ ಯಾವ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡ್ತೀರಾ, ಅಥವಾ ಯಾರು ಇಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದಾದರೆ? ನಾನು ಕಾಂಗ್ರೆಸ್ಗೆ ಹಾಕ್ತೀನಿ, ರಕ್ಷಾರಾಮಯ್ಯ ಅವ್ರು ಆಗಬೇಕು. ಓಕೆ, ಯಾಕೆ ಇವಾಗ ವೀರಪ್ಪ ಮೊಯ್ಲಿ ಅವರು ಕೂಡ ಇದ್ದಾರಲ್ವಾ? ಸೊ ಯೂತ್ ರಕ್ಷಾರಾಮಯ್ಯ ಅವರು ಇದ್ದಾರೆ. ಸೊ ಯೂತ್ ಅನ್ನೋ ಪದದಿಂದ ನೀವು ಕನೆಕ್ಟ್ ಆಗಿದ್ದೀರಾ, ಅಥವಾ ಎಕ್ಸ್ಪೀರಿಯನ್ಸ್ ಇದೆ ವೀರಪ್ಪ ಮೊಯ್ಲಿ ಅವ್ರಿಗೆ, ಯಾಕೆ ರಕ್ಷಾರಾಮಯ್ಯ ಅವ್ರಿಗೆ ಚಾನ್ಸ್ ನೀಡಬೇಕು ಅನ್ನೋದಾದರೆ? ಅದೇ ಯೂತ್ ಎಲ್ಲ ಸೇರಿಸ್ಕೊಂಡು ಅಂದರೆ ಯೂತ್ ಅವ್ರನ್ನ ಮಾಡಬೇಕು ಅಂತ. ಅದಕ್ಕೆ ಪ್ರಕಾರ ಬಿ ಜೆ ಪಿ ಗೆಲ್ಲಬೇಕು. ಫಸ್ಟ್ ಕ್ಯಾಂಡಿಡೇಟ್ ಯಾರಾಗ್ತಾರೋ ನೋಡೋಣ, ನೋಡಿದ ಮೇಲೆ ಡಿಸೈಡ್ ಮಾಡೋಣ. ಇವಾಗ ಏನು ಬಿ ಜೆ ಪಿಯಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಯಾರಿಗೆ ಟಿಕೆಟನ್ನು ನೀಡಬೇಕು, ಡಾಕ್ಟರ್ ಕೆ ಸುಧಾಕರ್ ಅವ್ರಿಗ ಅಥವಾ ಅಲೋಕ್ ವಿಶ್ವನಾಥ್ ಅವ್ರಿಗ? ಇವರಿಬ್ಬರು ಅಲ್ಲದೆ ಬೇರೆ ಇನ್ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಸೊ ಯಾರಿಗೆ ಅಂತ ನಮಗೆ ಇದಾಗಲ್ಲ, ಯಾರಾದರೂ ಬರಲಿ ಬಿ ಜೆ ಪಿಗೆ ಯಾರಿಗಾದ್ರೂ ಕೊಡ್ಬೋದು. ಅವರು ಮೋದಿ ಅವ್ರಿಗೆ ಗೊತ್ತು ಯಾರು ಕೊಡಬೇಕು, ಯಾರು ಬಿಡಬೇಕು ಅನ್ನೋದು. ಅವ್ರು ಯಾರು ಕೊಟ್ಟರೆ ಅವ್ರು ನಾವು ಸಪೋರ್ಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇವಾಗ ಏನು ನೀವು ಹೇಳಿದ್ರಿ ಯಾರಿಗಾದ್ರೂ ಟಿಕೆಟ್ ಕೊಟ್ರೆ ಓಕೆ ಅಂತ, ನಿಮ್ಮ ಪ್ರಕಾರ ಹೇಳೋದಾದ್ರೆ ಯಾರಿಗೆ ಟಿಕೆಟ್ ಅನ್ನ ನೀಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಕಡೆಗೆ ಸಾಗಬಹುದು ಅನ್ಸುತ್ತೆ? ಅಲ್ಲ, ಇವಾಗಲೇ ಜನಗಳಿಗೆಲ್ಲ ಗೊತ್ತು ಅಭಿವೃದ್ಧಿ ಯಾರಿಂದ ಆಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅನ್ನೋದು ಜನಗಳಿಗೆಲ್ಲ ಗೊತ್ತು. ಅದು ನಮ್ಮ ಬಾಯಿಂದ ಹೇಳೋಕ್ಕೆ ಆಗೋದಿಲ್ಲ. ಅದು ಎಲ್ಲ ಜನಕ್ಕೂ ಗೊತ್ತಿರೋದೆ ಯಾರಿಂದ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆ, ಫಸ್ಟ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗಿದೆ. ನಮ್ಮ ದೇಶದಲ್ಲೇ ಚಿಕ್ಕಬಳ್ಳಾಪುರ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ಫಸ್ಟು. ಇವಾಗ ಎಲ್ಲರಿಗೂ ಗೊತ್ತು ಚಿಕ್ಕಬಳ್ಳಾಪುರ ಅಂದರೆ ಹೆಂಗಿದೆ, ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದ್ರ ಮೇಲೆ ಮೋದಿ ಅವ್ರಿಗೆ ಗೊತ್ತು ಯಾರು ಕೊಡಬೇಕು ಅನ್ನೋದು, ಅವ್ರು ಕೊಡ್ತಾರೆ. ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಅಕ್ಕ, ನಿಮ್ಮ ಮತ ಯಾರಿಗೆ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಸುಧಾಕರ್ ಸರ್. ಸುಧಾಕರ್ ಸರ್ ಅವರು ಬೇಕಾ ಸರ್? ಇವಾಗ ಒಂದು ಕನ್ಫ್ಯೂಷನ್ ಇದೆ ಇಲ್ಲಿ, ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಂತ. ಈ ಕನ್ಫ್ಯೂಷನ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನಮ್ಮ ಸುಧಾಕರ್ ಸರ್ ಬೇಕು. ಸುಧಾಕರ್ ಅವ್ರಿಗೆ ಕೊಡಬೇಕು, ಯಾಕೆ ಅಂತ? ಅವರೆಲ್ಲ ಅನುಕೂಲನೂ ಮಾಡಿಕೊಡ್ತಾರೆ ಸರ್. ಇವಾಗ ನೀರು ಇಷ್ಟೊಂದು ತೊಂದರೆ ಆಗ್ತಾಯಿದೆ, ಅವ್ರೇನೋ ಒಂದು ಅನುಕೂಲ ಮಾಡಿಕೊಡ್ತಾಯಿದ್ರು. ನೀರಿಂದ ತುಂಬ ಹಿಂಸೆ ಆಗ್ತಾಯಿದೆ ಸರ್, ಜನಕ್ಕೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ. ಇವ್ರು ಬರ್ತಾರೆ, ಅದ್ರ ಬಗ್ಗೆ ಏನೂ ಕಿವಿಗೆ ಹಾಕ್ಕೊತಾ ಇಲ್ಲ. ಇವಾಗ ನೀರು ಬಗ್ಗೆ ನಮಗೆ ಸುಧಾಕರಣ್ಣ ಆಗಿದ್ರೆ ಸುಮ್ಮನೆ ಇರ್ತಾ ಇರಲಿಲ್ಲ, ಅದಕ್ಕೇನೋ ಒಂದು ಅನುಕೂಲ ಮಾಡಿಕೊಡ್ತಿದ್ರು ಸರ್. ನಮ್ಮ ಸುಧಾಕರಣ್ಣನೇ ಬೇಕು ಸರ್, ನಮ್ಗೆ ಅವರೇ ಬೇಕು. ಇದೆ ಜನ ಅಭಿಪ್ರಾಯ ಹೇಗಿದೆ ಪೇರೆಸಂದ್ರದಲ್ಲಿ ಅಂತ ತಿಳ್ಕೊತಾ ಇದ್ದೀವಿ. ಇಲ್ಲಿ ದೊಡ್ಡವ್ರು ನಿಂತ್ಯಾರೆ, ಇವರ ಜನಾಭಿಪ್ರಾಯ, ಜನಮತ ಯಾರ ಕಡೆಗೆ, ಯಾವ ಕಡೆಗೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನವೀನ್ ಕುಮಾರ್. ಸರ್ ನೀವು ಇಲ್ಲೇ ಪೆರೇಸಂದ್ರದವರ? ಪೆರೇಸಂದ್ರ. ಸರ್ ಇವಾಗ ಒಂದು ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಸರ್. ಮೊದಲ ಹಂತದಲ್ಲಿ ನಾವೆಲ್ಲರೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದವರು ವೋಟ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಾಗೆ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ, ಯಾರಿಗೆ? ಡಾಕ್ಟರ್ ಸುಧಾಕರಣ್ಣಗೆ ನೀಡಬೇಕು ಟಿಕೆಟು. ಯಾಕಂದರೆ ಅವರು ಈ ಭಾಗದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ಹೆಸರು ತಗೊಂಡವ್ರೆ. ನಮ್ಮ ಕೋಲಾರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಯಲ್ಲೂ ಒಳ್ಳೆ ಸಂಘಟನೆ ಮಾಡಿದ್ದಾರೆ. ಉಸ್ತುವಾರಿ ಮಿನಿಸ್ಟರ್ ಆಗಿದ್ದಾರೆ, ಗ್ರಾಮಾಂತರಕ್ಕೆ ಉಸ್ತುವಾರಿ ಮಿನಿಸ್ಟರ್ ಆಗವ್ರೆ. ಎಲ್ಲ 3 ಡಿಸ್ಟಿಕಲ್ಲಿ ಅವ್ರ ಸಂಘಟನೆ ಹೆಚ್ಚಾಗಿ ಓಟು ಬೇರೆ ತೆಗೆದವ್ರೆ. ಮೊನ್ನೆ ವಿಧಾನಸಭಾ ಎಲೆಕ್ಷನಲ್ಲಿ ಜಾಸ್ತಿ ಓಟ್ ತಗೊಂಡಿದ್ದೀವಿ. ನಮ್ಮ 3 ಡಿಸ್ಟಿಕಲ್ಲಿ ರೈಸ್ ಆಗಿದೆ ಓಟೆಲ್ಲ, ಅದಕ್ಕೆ ಕೊಡಬೇಕು. ಅಲೋಕ್ ವಿಶ್ವನಾಥ್ ಅವರು ಇನ್ನೂ ಅಷ್ಟು, ಅವ್ರ ಅಪ್ಪಾಗಿದೆ ಹೆಸರು, ಅವರು ಇನ್ನೂ ಅಷ್ಟು ಸಂಘಟನೆ ಮಾಡಿಲ್ಲ, ಇನ್ನೂ ಹೊಸಬ್ರವರು. ಮುಂದೆ ಅವ್ರಿಗೂ ಕೊಟ್ಟರು, ಅವರು ನಮ್ಮವರೇ, ನಮ್ಮ ಪಕ್ಷದವರೇ. ಮುಂದೆ ನೋಡೋಣ, ನಮಗೆ ನಮ್ಮ ಸುಧಾಕರಣ್ಣ ಕೊಡಬೇಕು ಟಿಕೆಟ್. ಅವ್ರಿಗೆ ಅಷ್ಟು ಅನುಭವ ನನಗೆ ಗೊತ್ತಿದ್ದಂಗೆ ಇಲ್ಲ, ಅವ್ರ ತಂದೆಯವ್ರಿಗಿದೆ. ಬಟ್ ಇಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಮಿನಿಸ್ಟ್ರಾಗಿ, ಕರೋನಾ ಸಂದರ್ಭದಲ್ಲಿ ತುಂಬ ಇದರಿಂದ ಕೆಲಸ ಮಾಡಿ ನಿಂತ್ಕೊಂಡಿರೋರು ಡಾಕ್ಟರ್ ಕೆ ಸುಧಾಕರ್ ಅವರು. ಅವ್ರು ಕೊಟ್ಟರೆ ಒಳ್ಳೆಯದು ಅಂತ. ಫ್ರೆಂಡ್ಸ್ ಕೂಡ ಹೇಳಿದ್ರು. ಅಲ್ಲ, ಅಭಿವೃದ್ಧಿ ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅಂದರೆ ಅಭಿವೃದ್ಧಿ. ಲೋಕಸಭೆಯಲ್ಲಿ ಇದ್ದುಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ 224 MLAಗಳಲ್ಲಿ ನೀವೇ ಮೀಡಿಯಾ ಅವರೇ ತೋರಿಸಿದ್ದೀರಾ. ಯಾವ ಕ್ಷೇತ್ರದಲ್ಲೂ ಡಾಕ್ಟರ್ ಕೆ ಸುಧಾಕರ್ ಅವರಷ್ಟು ಕ್ಷೇತ್ರದಷ್ಟು ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಮೀಡಿಯಾದವರೇ ತೋರಿಸಿರೋ ಅಭಿವೃದ್ಧಿಗಳು ಜಾಸ್ತಿ ಇದೆ, ಅನುಭವನೂ ಜಾಸ್ತಿ ಇದೆ ನಿಮಗೆ. ಅವರು ಅಭಿವೃದ್ಧಿಗಳೆಲ್ಲ ತೋರಿಸ್ತಾ ಇದ್ದೀರಿ ನೀವೇ ಚಾನಲ್ಗಳಲ್ಲಿ, ನೀವೇ ಒಪ್ಕೊಂಡು ನೀವೇ ಹೇಳಿದ್ದೀರಾ. 224 ಕ್ಷೇತ್ರಗಳಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರ ಕ್ಷೇತ್ರದಷ್ಟು ಅಭಿವೃದ್ಧಿ ಯಾವುದೂ ಆಗಿಲ್ಲ ಅಂತ. ಅದಕ್ಕೋಸ್ಕರ ಅವ್ರಿಗೆ ಕೊಡಬೇಕು. ಮಂಜುನಾಥ್ ಅಂತ. ಸರ್ ನೀವು ಇದೇ ಪೆರೇಸಂದ್ರದವರು. ಇವಾಗ ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಸರ್, ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ಯಾಕೆ? ಒಂದು ಸೂಕ್ತ ಕಾರಣ ಕೊಡಿ. ಮೋದಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ದೇಶ ಉಳಿಸ್ಕೋಬೇಕು ಅಂದರೆ ನಾವು BJPಗೆ ಓಟ್ ಹಾಕಬೇಕು. ನಾವೇ ಅಲ್ಲ,
ನಮ್ಮ ಸ್ನೇಹಿತರಿಗೂ ಹೇಳೋದೇ ನಮ್ಮೂರಲ್ಲಿ ಹಾಕೋದು ಎಲ್ಲರೂ ಬಿ ಜೆ ಪಿನೇ. ಸರ್, ಇವಾಗ ಏನಂದರೆ ಯುವ ಜನತೆ ಯಾರು ಇವಾಗ 18 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅವ್ರಿಗೆ ಇದು ಮೊದಲನೇ ಎಲೆಕ್ಷನ್ ಆಗಿರುತ್ತೆ. MP ಎಲೆಕ್ಷನ್ಸ್ ವೋಟ್ ಮಾಡೋದಕ್ಕೆ, ತಮ್ಮ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇದು ಮೊದಲ ಸ್ಟೆಪ್ ಆಗಿರುತ್ತೆ. ಸೊ ಇವಾಗಿನ ಯುವ ಜನತೆಗೆ ನೀವು ಯಾವ ರೀತಿಯ ಸಲಹೆಯನ್ನು ಕೊಡ್ತೀರಾ? ದೇಶದ ಉದ್ಧಾರ ಯಾವ ಥರ ಆಗಬೇಕು ಅಂತ ಅವ್ರಿಗೆ ಸಲಹೆ ನಾವು ಕೊಡ್ತೀವಿ. ಅವರು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಮೋದಿ ಹೆಂಗೆ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಅದು ಅವ್ರಿಗೂ ಗೊತ್ತಾಗಿರುತ್ತಲ್ಲ. ಯುವ ಜನತೆಗೆ ಅವ್ರು ಮೋದಿಗೆ ಓಟ್. ಇವಾಗ ನೀವು ಹೇಳಿದ್ರೆ ಯುವ ಜನತೆಗೆ ಮೋದಿ ಅವರಿಗೆ ವೋಟ್ ಹಾಕಿ, ಅಥವಾ ಯಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅವರಿಗೆ ವೋಟ್ ಹಾಕಿ ಅಂತ. ಸೊ ನಿಮ್ಮ ಏನಿದೆ ಅಭಿಪ್ರಾಯ ಅದು ಮೋದಿ ಅವರ ಕಡೆ ಇದೆ. ಸೊ ಇವಾಗ ಯುವ ಜನತೆಗೆ ನೀವು ಹೇಳೋದಾದ್ರೆ ಯಾಕೆ ಮೋದಿ? ದೇಶ ಅಭಿವೃದ್ಧಿ ಆಗ್ತಾಯಿದೆ, ನಮ್ಮ ದೇಶ ವಿಶ್ವಗುರು ಆಗ್ತಾಯಿದೆ, ಅದಕ್ಕೋಸ್ಕರ ಮೋದಿ. ದೇವರಾಜ್ ಅಂತ. ಸರ್, ನೀವು ಪೆರೇಸಂದ್ರ ಟೀ ಅಂಗಡಿ ಇಟ್ಕೊಂಡಿದ್ದೀರಾ? ಹೌದು ಸರ್. ಸರ್, ಇವಾಗ ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಸರ್, ಇದ್ರ ಬಗ್ಗೆ ಹಾಗೆ ನಿಮ್ಮ ಮತ ಯಾರಿಗೆ, ಯಾಕೆ? ಬಿಜೆಪಿ ಸರ್. ಯಾಕೆ ಸರ್? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಫಸ್ಟ್ ಆಫ್ ಆಲ್ ದೇಶ ಉಳಿಬೇಕು. ಕಾಂಗ್ರೆಸ್ ಅವರು ದೇಶ ಉಳಿಸಲ್ಲ. ಆಲ್ರೆಡಿ ಇವಾಗ ನೋಡ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಬಂದಿದೆ. ಮತ್ತು ತಮಿಳ್ನಾಡು, ಆಂಧ್ರ ಎಲ್ಲ ಹಾಳಾಗೋಗಿದೆ ಅಂತ ಗೊತ್ತಾಗಿದೆ ನಮಗೆಲ್ಲ. ಆದ್ದರಿಂದ ದೇಶ ಉಳಿಬೇಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಬಿ ಜೆ ಪಿಗೆ ಮಾಡ್ತಾಯಿದ್ದೀವಿ ಸರ್. ಇವಾಗ ಬಿಜೆಪಿಲಿ ಒಂದು ಕನ್ಫ್ಯೂಷನ್ ಇದೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಯಾರಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ. ಯಾರಿಗಾದ್ರೂ ಪರವಾಗಿಲ್ಲ ಸರ್, ಇಂಥವ್ರಿಗೆ ಅಂತಲ್ಲ. ಬಿ ಜೆ ಪಿಯಲ್ಲಿ ಯಾರು ಕೊಟ್ರು ನಾವು ಬಿ ಜೆ ಪಿಗೆ ಮಾಡ್ತೀವಿ. ಅದೇ ನೀವು ಹೇಳಿದ್ರೆ ಯಾರು ಕೊಟ್ಟರು ಓಕೆ ಅಂತ. ಸೊ ನಿಮ್ಮ ಪ್ರಕಾರ ನಿಮ್ಗೊಂದು ಐಡಿಯಾ ಇರುತ್ತೆ. ನಮಗೆ ಸುಧಾಕರ್ ಅವ್ರು ಕೊಟ್ಟರೆ ಇನ್ನೂ ಒಳ್ಳೇದೆ. ಬೇರೆಯವ್ರಿಗಿಂತ ಸುಧಾಕರ್ ಅವ್ರು ಕೊಟ್ಟರೆ ಅವರು ಗೆಲ್ತಾರೆ ಅಂತ. ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್ ಸಿ.ಕೆ. ಸರ್, ನಾವು ಜನಮತವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಜನಾಭಿಪ್ರಾಯ ಏನಿದೆ ಎಲೆಕ್ಷನ್ಸ್ ಬಗ್ಗೆ, ಕ್ಯಾಂಡಿಡೇಟ್ಸ್ ಬಗ್ಗೆ, ಇದನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದು ಪೆರೇಸಂದ್ರ. ಸೊ ಇಲ್ಲೂ ಜನಾಭಿಪ್ರಾಯ ಏನಿದೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಸೊ ಈ ಬಾರಿ ನಿಮ್ಮ ಮತ ಯಾರಿಗೆ? ನಮ್ಮ ಮತ BJPಗೆ, ಸುಧಾಕರ್ಗೆ. ಯಾಕೆ ಸರ್? ನಮ್ಮ ಸುಧಾಕರ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಸುಧಾಕರ್ ಬಿಟ್ಟರೆ ನಮ್ಗೆ ಯಾವುದು ನಮ್ಗೆ ಬೇಕಾಗಿಲ್ಲ. ಆದರೆ ಸರ್, ಇವಾಗ ಒಂದು ಕನ್ಫ್ಯೂಷನ್ ಇದೆ. ಬಿಜೆಪಿಲಿ ಇನ್ನು ಟಿಕೆಟ್ ಫೈನಲ್ ಆಗಿಲ್ಲ. ಇತ್ತ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಡಬೇಕಾ ಅಥವಾ ಲೋಕ ವಿಶ್ವನಾಥ್ ಅವರು ಕೊಡಬೇಕಾ ಅಂತ ಈ ಕನ್ಫ್ಯೂಷನ್ ಯಾಕೆ ಇರ್ಬೋದು? ಯಾಕೆ ಸರ್ ಈ ಕನ್ಫ್ಯೂಷನ್ ಬೇಸಿಕಲಿ ಬಿಜೆಪಿಯಲ್ಲಿ? ಅದೇನೋ ಗೊತ್ತಿಲ್ಲ. ಅದು ನಮಗೆ ಸುಧಾಕರ್ ಬಂದರೆ ಮಾತ್ರ BJP ಬರುತ್ತೆ. ಅದಂತೂ 100-200% ನಿಜ. ಬೇರೆ ಯಾರು ಬಂದರೂ ಕಷ್ಟ ಆಗುತ್ತೆ. ಹಾಗೆಯೇ ಇದೇ ಥರ ಕನ್ಫ್ಯೂಷನ್ ಕಾಂಗ್ರೆಸ್ಸಲ್ಲಿ ಕೂಡ ಇದೆ ಸರ್. ಯಾರಿಗೆ ಟಿಕೆಟನ್ನು ನೀಡಬೇಕು, ವೀರಪ್ಪ ಮೊಯ್ಲಿ ಅವ್ರಿಗ ಅಥವಾ ರಕ್ಷಾ ರಾಮಯ್ಯ ಅವ್ರಿಗ ಅಂತ. ಸೊ ಯಾರು ಇಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತ್ಕೊಂಡ್ರೆ ಇಲ್ಲಿ ಲೋಕಸಭೆ ಎಲೆಕ್ಷನ್ಸು ಒಂದು ಏನಂತೀರಾ, ಒಂದು ಫೈಟ್ ಎದುರಾಗುತ್ತೆ. ಯಾಕೆಂದರೆ ಯಾರು ನಿಂತ್ಕೊಂಡ್ರು ಫೈಟ್ ಅನ್ನೋದೇ ಇರಲ್ಲ. ಸುಧಾಕರ್ ಬಿಟ್ಟರೆ ಸುಧಾಕರ್ ಫೈಟೇ ಇಲ್ಲ. ಯಾರು ನಿಂತ್ಕೊಂಡ್ರು ಆ ಇಬ್ಬರು ಕ್ಯಾಂಡಿಡೇಟ್ಗಳಲ್ಲಿ ಯಾರೇ ಆಗಲಿ ಸುಧಾಕರ್ಗೆ ಫೈಟೇ ಅಲ್ಲ. ಪ್ರತಿಯೊಂದು ಎಲ್ಲ ಕಾಣಿಸ್ತಾ ಇದೆ. ಅವ್ರು ಮಾಡಿರೋ ಕೆಲಸ ನಮಗೆ ಗೊತ್ತಿರೋ ಪ್ರಕಾರ ಎಲ್ಲಿ ಯಾವ MLA ಯಾರೂ ಮಾಡಲಿಲ್ಲ. ನಮ್ಗೆ ಇಷ್ಟು ವರ್ಷಗಳಿಂದ ನಾವು MLAಗಳು ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ, ಓಟ್ಗಳು ಹಾಕ್ಕೊಂಡು ಬಂದಿದ್ದೀವಿ, ಅವ್ರ ಮನೆಯವ್ರ ಹತ್ರ ಕಾದಿದ್ದೀವಿ. ಯಾರೂ ಇದುವರೆಗೂ ಮಾಡಿಲ್ಲ. ಸುಧಾಕರ್ ಮಾಡಿರೋ ಕೆಲಸಗಳು ಯಾರೂ ಇದುವರೆಗೂ ಮಾಡೋ ಚಾನ್ಸೇ ಇಲ್ಲ, ಮಾಡೋದು ಇಲ್ಲ. ಅವರೇ ಬರಬೇಕು. ಇವಾಗ ನೀವು ಹೇಳ್ತಾ ಇದ್ದೀರಾ ಇಷ್ಟು ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ ಅಂತ, ಮಾಡಿದ್ದಾರೆ. ಆದರೆ ಇದೇ ಸುಧಾಕರ್ ಅವ್ರನ್ನ ಯಾಕೆ MLA ಆಗಿ ನೀವು ಗೆಲ್ಸ್ಕೊಂಡು ಬರಲಿಲ್ಲ ಸರ್ ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ? ಮಾಡಿದ್ವಿ ಸರ್, ಮಾಡಿಲ್ಲ ಅಂದರೆ ಅಷ್ಟು ಓಟ್ಗಳೇನು ಬರ್ತಾ ಇತ್ತು. ಏನೋ ಇವಾಗ ಲೇಡೀಸ್ ಭಾಗ್ಯಗಳು ಅವು ಇವು ಅಂತ ಹೇಳ್ಬಿಟ್ಟು ಎಲ್ಲ ಮೋಸ ಹೋದರು. ಇವಾಗ ಎಲ್ಲರೂ ಗೊತ್ತಾಗ್ಬಿಟ್ಟೈತೆ. ಬಿಟ್ಟಿ ಭಾಗ್ಯಗಳು ಅಂತ ಹೇಳಿದ್ರು. ಈ ಲೇಡೀಸ್ ಸ್ವಲ್ಪ ಕನೆಕ್ಟ್ ಆದರು. ಇವಾಗ ಎಲ್ಲರೂ ಗೊತ್ತಾಗ್ಬಿಟ್ಟೈತೆ. ಇವಾಗ ಲೇಡೀಸ್ ಎಲ್ಲ ಯಾವ ಹಳ್ಳಿ ಎಲ್ಲಾದರೂ ಹೋಗಲಿ, ಹೋಗಿ ಕೇಳ್ರಿ. ಇವಾಗ ನೀವೇ ಬೇಕಾದರೆ ನೀವೇ ನೋಡಿ. ಎಲ್ಲರಿಗೂ 6 ತಿಂಗಳಿಗೆ ಎಲ್ಲ ಫುಲ್ ಪಿಕ್ಚರ್ ಎಲ್ಲರೂ ಗೊತ್ತಾಗ್ಬಿಟ್ಟೈತೆ. ಅವಾಗೇನೋ ಫ್ರೀ ಭಾಗ್ಯಗಳು ಅದು ಇದು ಸಿದ್ದರಾಮಯ್ಯ ಅದು ಇದು ದೊಡ್ಡದಾಗಿ ಹೇಳ್ಬಿಟ್ರು. ಇವಾಗೆಲ್ಲ ಅನುಭವಿಸ್ತಾ ಇದ್ದಾರೆ ಅಷ್ಟೇ. ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೂ ಅರ್ಥ ಆಗಿದೆ. ಸರ್, ಇವಾಗ ಏನು ಕೆಲಸಗಳಾಗಬೇಕು ನಿಮ್ಮ ಇವಾಗ ಏನಂತೀರಾ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಾಗಲಿ ಪೆರೇಸಂದ್ರಕ್ಕಾಗಲಿ? ಇವಾಗ ನೀವು ಹೇಳಿದ್ರಿ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿಂದ MP ಆಗಿ ಸಂಸದರಾಗಿ ಆಯ್ಕೆ ಆಗಬೇಕು ಅಂತ. ಸೊ ಅವರು ಆಯ್ಕೆಯಾಗಿ ಬಂದರೆ ಸಕ್ಸಸ್ಫುಲ್ ಆಗಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಅವ್ರನ್ನ ಕೇಳ್ತೀರಾ ನೀವು ಸರ್? ಇವಾಗ ಪೆರೇಸಂದ್ರಕ್ಕಾಗಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಾಗಲಿ ನಿಮಗೆ ಒಂದು ಐಡಿಯಾ ಇರುತ್ತೆ ಸರ್, ಈ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳಾಗಬೇಕು ಚಿಕ್ಕಬಳ್ಳಾಪುರದಲ್ಲಿ. ಅವರಿಗೆ ಹೇಳೋ ಅವಶ್ಯಕತೆ ಯಾರು ಅವಶ್ಯಕತೆನೂ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಗೊತ್ತು ಅವ್ರು ಏನು ಮಾಡಬೇಕು ಅಂತ ಎಲ್ಲ ಗೊತ್ತು. ಅವ್ರು ಮಾಡಿಕೊಡ್ತಾರೆ ನಮಗೆ. ಅದು ಆ ನಂಬಿಕೆ ನಮಗಿದೆ. ಚಿಕ್ಕಬಳ್ಳಾಪುರ ಹೆಂಗೆ ಬೇಕೋ ಏನು ಮಾಡಬೇಕು ಎಲ್ಲರಿಗೂ ಎಲ್ಲ ಆತ್ಮನಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ.
ಆ ಅಪ್ಪನ ಮಾಡಿರೋ ಕೆಲಸಗಳೇ ಇದುವರೆಗೂ ಕ್ಲಿಯರ್ ಮಾಡೋಕ್ಕೂ ಆಗ್ತಾಯಿಲ್ಲ ಇರೋರು. ಏನು ಮಾಡ್ತಾರೆ? ಮಂಡ್ಕಲ್ ಹೋಬಳಿ ಹಸಿರು ಸೇನಾ ಅಧ್ಯಕ್ಷರು. ನಮ್ಮ ಪೆರೇಸಂದ್ರಕ್ಕೆ ಈಗ ಮುಂಚೆ ಡಾಕ್ಟರ್ ಸುಧಾಕರ್ ಅವರು ಬಹಳವಾಗಿ ಅಭಿವೃದ್ಧಿಯನ್ನು ಕಾರ್ಯ ಮಾಡಿದ್ದಾರೆ. ಜೊತೆಗೆ ನಮಗೆ ಒಂದು ಮೆಡಿಕಲ್ ಕಾಲೇಜ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಏನಪ್ಪ ಒಂದು ವಿಶೇಷ ಅಂತಂದರೆ ಅವರು ಯಾಕೆ ಸೋಲ್ದು ಅನ್ನೋದು ಒಂದು ಎಲ್ಲರಿಗೂ ಒಂದು ಕುತೂಹಲ. ಈಗ ಏನಪ್ಪ ಅಂತಂದರೆ ಈಗ ನಮ್ಮ ಪ್ರಧಾನಿಯವರು ಈಗ ಮುಂದುವರಿಸ್ಕೊಂಡು ಹೋಗಬೇಕನ್ನೋದು ಒಂದು ಉದ್ದೇಶ ಇದೆ. ಯಾಕೆ ಅಂತಂದರೆ ದೇಶದ ಆರ್ಥಿಕ ಪರಿಸ್ಥಿತಿ 10 ವರ್ಷಗಳಿಗೆ ಬಹಳ ವಿಕೋಪದಲ್ಲಿತ್ತು. ಈಗ ಮೋದಿಯವರು ಬಂದ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಭಾರತ ದೇಶ 7ನೇ ಸ್ಥಾನಕ್ಕೆ ಬಂದಿದೆ. ಮುಂಚೆ 27ನೇ ಸ್ಥಾನದಲ್ಲಿತ್ತು, ಈಗ 7ನೇ ಸ್ಥಾನ ಬಂದಿದೆ. ಅದಕ್ಕೋಸ್ಕರ ಮೋದಿಯವರಿಗೆ ನಾವು ಬೆಂಬಲ ಕೊಡಬೇಕಂತ ಅಂದ್ಬಿಟ್ಟು ನಿರ್ಧರಿಸಿದ್ದೀವಿ. 5 ಸ್ಕೀಮ್ ಕೊಟ್ಟಿರೋಕ್ಕೋಸ್ಕರ ಅದರಿಂದ ಸೋಲಿದ್ದಾರೆ ಅಷ್ಟೇ. ಇವಾಗ ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಅವರು ಸ್ಕೀಮ್ಸ್ ಕೊಟ್ಟರು ಅಂತ. ಸೊ ಇವಾಗ ಆಬ್ವಿಯಸ್ಲಿ ಜನ ಏನು ಅವ್ರಿಗೂ ಏನು ಅರಿವಿದೆ ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು, ಯಾಕೆ ಹಾಕಬಾರ್ದು, ಹಾಕಿದ್ರೆ ಯಾಕೆ ಹಾಕಬೇಕು, ಹಾಕದೇ ಇದ್ದರೆ ಯಾಕೆ ಹಾಕಬಾರ್ದು. ಸೊ ಈ ರೀತಿಯಾಗಿರುವಾಗ ಜನಾಭಿಪ್ರಾಯ ಸುಧಾಕರ್ ಅವರ ಕಡೆಯಿಂದ ಯಾವುದಾದ್ರೂ ತಪ್ಪಾಗಿರಬಹುದು ಅವರು ಸೋಲೋದಕ್ಕೆ ಅಂತ. ಯಾಕೆಂದರೆ ಜನಮತ ಬೇರೆ, ಈ ಕಡೆ ಕ್ಯಾಂಡಿಡೇಟ್ನ ಪಾಯಿಂಟ್ ಆಫ್ ವ್ಯೂನೇ ಬೇರೆ ಇರುತ್ತೆ. ಸೊ ಸುಧಾಕರ್ ಅವರ ಯಾವ ತಪ್ಪು ಅವರು ಸೋಲೋದಕ್ಕೆ ಕಾರಣ ಆಗಿರ್ಬೋದು? ಯಾವುದೂ ತಪ್ಪಿಲ್ಲ. ಇದೆ 5% ಅವರೇನು ಅದು ಕೊಟ್ಟಿರೋಕ್ಕೋಸ್ಕರ, ಸ್ಕೀಮ್ ಕೊಟ್ಟಿರೋಕ್ಕೋಸ್ಕರನೇ ಅದು ಸೋತಕ್ಕೆ ಕಾರಣ. ಇಲ್ಲದಿದ್ದು ಏನು ಕಾರಣ ಇಲ್ಲ. ಈ ಬಾರಿ ಪ್ರಧಾನಮಂತ್ರಿಗಳು ಯಾರಾಗಬೇಕು ನಿಮ್ಮ ಪ್ರಕಾರ? ಮೋದಿನೇ ಆಗಬೇಕು. ಸರ್, ಯಾಕೆ? ಅವರು ದೇಶಕ್ಕೋಸ್ಕರ ಉಪಯೋಗ ಎಲ್ಲ ಮಾಡ್ತಾ ಇರೋಕ್ಕೋಸ್ಕರ. ಇವಾಗೇನು ಕಾಂಗ್ರೆಸ್ನಲ್ಲೂ ಕನ್ಫ್ಯೂಷನ್ ಇದೆ ಸರ್, ಯಾರು ಪ್ರಧಾನಮಂತ್ರಿಗಳಾಗಬೇಕು ಅಂತ. ಇದ್ರ ಬಗ್ಗೆ ಏನಾದರೂ ಹೇಳೋದಾದರೆ? ಏನಿಲ್ಲ. ಅಭಿಪ್ರಾಯಗಳನ್ನು ನೀವು ನೋಡ್ತಾ ಇದ್ದೀರಾ. ಇನ್ನಷ್ಟು ಜನರ ಜೊತೆ ನಮ್ಮ ಜನಮತ ಹೇಗಿದೆ, ಅವರ ಅಭಿಪ್ರಾಯಗಳು, ಅನಿಸಿಕೆಗಳು ಏನು ಲೋಕಸಭೆ ಎಲೆಕ್ಷನ್ಸ್ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸರ್ ಮುರಳಿ ಅಂತ. ಸರ್ ನೀವು ಯಾವ ಊರು? ಸರ್ ಇಲ್ಲಿ ಆದನಗರಹಳ್ಳಿ ಪಕ್ಕದಹಳ್ಳಿ. ಓಕೆ ಸರ್, ಇವಾಗ ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಸರ್, ಡೇಟ್ ಅನೌನ್ಸ್ ಆಗಿದೆ, ಆದರೆ ಕ್ಯಾಂಡಿಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. 22ನೇ ತಾರೀಕು ಬೆಳಗ್ಗೆ ಫೈನಲ್ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಇತ್ತ ಕಾಂಗ್ರೆಸ್ ಕೂಡ ಹೇಳಿದೆ. ಸೊ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ, ಯಾಕೆ, ಯಾರಿಗೆ? ನಮ್ಮ ಬೆಂಬಲ BJPಗೆ ಸರ್. ಸರ್ ಯಾಕೆ ಅಂತ ಕೇಳ್ಬೋದಾ? ಮೋದಿ ಒಳ್ಳೆಯ ವ್ಯಕ್ತಿ, ನಮ್ಮ ಸುಧಾಕರ್ ಒಳ್ಳೆಯ ವ್ಯಕ್ತಿ, ಅಭಿವೃದ್ಧಿ ಅಧಿಕಾರರು, ಅವರಿಗೆ ನಾವು ಮಾಡ್ತೀವಿ ಸರ್. ನೀವು ಇವಾಗ ಹೇಳಿದ್ರಿ ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿವೃದ್ಧಿಯ ಹರಿಕಾರರು ಅಂತ. ಅಲೋಕ್ ವಿಶ್ವನಾಥ್ ಅವರು ಕೂಡ ಟಿಕೆಟ್ ನೀಡಬೇಕು ಅನ್ನೋ ಒಂದು ಮಾತಿದೆ. ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನೀಡಬೇಕು? ಅವರಿಗೆ ಏನು ಮಾಡಬೇಕಂತ ಗೊತ್ತು, ಇಂಪ್ರೂವ್ ಮಾಡೋದು ಅವ್ರದ್ದು. ಅಲೋಕ್ ಅವರು ಇನ್ನೂ ಸ್ವಲ್ಪ, ಅವರು ಒಳ್ಳೆಯವರೇ, ಅದೇ ಸ್ವಲ್ಪ ಇನ್ನೂ ಇಲ್ಲ ಇವರಿಗೆ ಅಂತ ನಾವು ಸುಧಾಕರ್. ಇವಾಗ ನೀವು ಏನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿದ್ರೆ, ಅತ್ತ ಕಾಂಗ್ರೆಸ್ನಲ್ಲಿ ಕೂಡ ಒಂದು ಕನ್ಫ್ಯೂಷನ್ ಇದೆ, ಯಾರಿಗೆ ಟಿಕೆಟ್ ನೀಡಬೇಕು ಅಂತ. ಸೊ ಆ ಕನ್ಫ್ಯೂಷನ್ ಬಗ್ಗೆ ಏನು ಹೇಳ್ತೀವಿ? ಅದು ನಮ್ಗೆ ಗೊತ್ತಿಲ್ಲ ಸರ್. ಕಾಂಗ್ರೆಸ್ ಇತ್ತ ಇವಾಗ ನಮ್ಮ ಪ್ರಧಾನಮಂತ್ರಿಗಳಾಗಬೇಕು, ಯಾರಾಗಬೇಕು? ಮೋದಿಯವರೇ ಆಗಬೇಕು. ಯಾಕೆ ಅಂತ ಕೇಳೋದಾದ್ರೆ ಒಂದೆರಡು ಕಾರಣ, ಸೂಕ್ತ ಕಾರಣ ಅಂದರೆ ಅವರು ಏನು ನದಿ ಜೋಡಣೆ ಮಾಡ್ತೀವಿ ಅಂತ ಇದ್ದಾರೆ ಟೋಟಲ್ ಎಲ್ಲನೂ, ಅದು ಮೇಯ್ನ್. ಅದು ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯೋಗ ಇಲ್ಲ, ಅದು ಮಾಡ್ತಾರೆ ಅಂತ ಇದೆ. ಅದಕ್ಕೋಸ್ಕರ ಅವರಿಗೆ ಒಳ್ಳೆ ಕ್ಯಾಂಡಿಡೇಟ್ಗೆ ನೀಡಬೇಕು ಬಿಜೆಪಿಯಿಂದ ಅಂತ ನಿಮ್ಮ ಬೆಂಬಲ ಬಿಜೆಪಿಗೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಪ್ರಧಾನಮಂತ್ರಿಗಳು ಮೋದಿ ಅವರು ಆಗಬೇಕು ಅನ್ನೋ ಆಪ್ಷನ್ ನಿಮ್ದಿದೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅದೇ ಇದೆ? ನಂದೆಲ್ಲ ತುಂಬ ಜನ ಯುವಕರು ಯೋಚನೆ ಮಾಡೋದಂಗೆ, ಲೋಕಲ್ MLA ಎಲೆಕ್ಷನ್ ಬಂದಾಗ ಒಂಥರ ಯೋಚನೆ ಮಾಡ್ತಾರೆ, ವಿಧಾನಸಭೆಗೆ ಯಾರನ್ನ ಚುನಾವಣೆ ಇದು ಮಾಡಬೇಕು, ಮತ್ತು ಅಲ್ಲಿ ಸ್ಥಳೀಯವಾಗಿ ಸಮಸ್ಯೆಗಳು, ಲೋಕಲ್ ಲೀಡರ್ಸ್ದು ಸಮಸ್ಯೆ ಇರುತ್ತೆ, ಹಂಗಾಗಿ ಒಂಥರ ಯೋಚನೆ ಮಾಡ್ತಾರೆ. MP ಎಲೆಕ್ಷನ್ ಬಂದಾಗ ಒಂದೇ ಥರ ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಕೇಂದ್ರದಲ್ಲಿ ಯಾವುದು ಸರ್ಕಾರ ಇದ್ದರೆ ಒಳ್ಳೆಯದು, ನಮ್ಮ ದೇಶದ ರಕ್ಷಣೆಗೋಸ್ಕರ, ದೇಶದ ಸಮಗ್ರತೆ, ಏಕತೆಗೆ ಯಾವುದಿದ್ರೆ ಒಳ್ಳೆಯದು ಅಂತ ಆ ಥರ ಯೋಚನೆ ಮಾಡ್ತಾರೆ. ಇವಾಗ ನಿಮಗೆ ಇದೆ, ನೀವು ಹೇಳಿದ್ರಲ್ಲೇ ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ನಿಮಗೆ ಮೋದಿಯವರು ಯಾಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋದಕ್ಕೆ ಎರಡು ಪ್ರಮುಖ ಕಾರಣಗಳು ಅಂದರೆ ನೋಡಿ, ಇವಾಗ ಸುಮಾರು ವರ್ಷದಿಂದ ನಾವು 10 ವರ್ಷಗಳ UP ಆಡಳಿತ ನೋಡಿದ್ವಿ. ಬರೀ A to Z ಸ್ಕ್ಯಾಮ್, ತುಂಬ ಹಗರಣಗಳು ನಡೀತು. ಅದು ಲಕ್ಷಾಂತರ ಕೋಟಿ ಹಗರಣಗಳು. 2G ಸ್ಪೆಕ್ಟ್ರಮ್ ಇರ್ಬೋದು, ಶಾರದಾ ಚಿಟ್ ಫಂಡ್ ಇರ್ಬೋದು, DLF ವಾದ್ರಾ ಅವರು DLF ಅದು ಇರ್ಬೋದು, ಇಲ್ಲ ಕಲ್ಲಿದ್ದಲು ಹಗರಣ ಅದಿರ್ಬೋದು, ಆದರ್ಶ್ ಸ್ಕ್ಯಾಮು, ಅದೇ ಹೇಳ್ತಾ ಹೋದರೆ A to Z, A ಇಂದ Z ವರೆಗೂ ಇದೆ. ಹಂಗಾಗಿ ತುಂಬ ಹಗರಣಗಳು. ಇದು 9 ವರ್ಷ ಮುಗೀತು, 10ನೇ ವರ್ಷದಲ್ಲಿ
ಒಂದೇ ಒಂದು ಹಗರಣ ಇಲ್ಲ, ಹಗರಣ ಮುಕ್ತ ಸರ್ಕಾರ. ಹಂಗಾಗಿ ಕೇಂದ್ರದಲ್ಲಿ ಬಿ ಜೆ ಪಿನೇ ಇರಬೇಕು. ನಮಸ್ತೆ ಹೇಳಿ. ನಿಮ್ಮ ಹೆಸರು? ಪ್ರಭಾಕರ್ ಅಂತ. ಪ್ರಭಾಕರ್ ಅಂತ. ಸರ್, ಇನ್ನೇನು ಇವಾಗ ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ, ಡೇಟ್ ಅನೌನ್ಸ್ ಆಗಿದೆ. ಮೊದಲ ಹಂತದಲ್ಲಿ ನಾವೆಲ್ಲರೂ ವೋಟ್ ಮಾಡ್ತಾ ಇದ್ದೀವಿ. ಹಾಗೆ ಕ್ಯಾಂಡಿಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. 22ನೇ ತಾರೀಕು ಮಾರ್ನಿಂಗ್ ಅಷ್ಟರಲ್ಲಿ ಫೈನಲ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಿ ಜೆ ಪಿಲಿ ಒಂದು ಕನ್ಫ್ಯೂಷನ್ ಇದೆ, ಯಾರಿಗೆ ಟಿಕೆಟ್ ನೀಡಬೇಕು, ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ, ಅಲೋಕ್ ವಿಶ್ವನಾಥ್ ಅವ್ರಿಗೆ. ಕಾಂಗ್ರೆಸ್ಸಲ್ಲಿ ಒಂದು ಕನ್ಫ್ಯೂಷನ್ ಇದೆ, ರಕ್ಷಾ ರಾಮಯ್ಯ ಅವ್ರಿಗೆ ಟಿಕೆಟ್ ನೀಡಬೇಕಾ ಅಥವಾ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ನೀಡಬೇಕಾ ಅಂತ. ಈ ಕನ್ಫ್ಯೂಷನ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಬೆಂಬಲ ಯಾರಿಗೆ ಅಂತ ಹೇಳೋದಾದರೆ? ಸರ್, ನಮ್ಮ ಬೆಂಬಲ ಕಾಂಗ್ರೆಸ್ ಬಗ್ಗೆ ನಮಗೆ ಗೊತ್ತಿಲ್ಲ. ಬಿ ಜೆ ಪಿ ಬಗ್ಗೆ ಹೇಳೋದಾದರೆ ನಾವು ಬಿ ಜೆ ಪಿಗೆ ವೋಟ್ ಮಾಡೋದು. ಅಲ್ಲದೆ ನಮ್ಮ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಮಗೆ ನಮ್ಮ ಭಾಗದ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಅಲ್ಲದೆ ಸುಧಾಕರ್ ಅವರು ನಮ್ಮ ಭಾಗಕ್ಕೆ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳು, ಶಾಶ್ವತವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಲ್ಲ ಈಶಾ ಫೌಂಡೇಶನ್ ಆಗಿರ್ಬೋದು. ಈಶಾ ಫೌಂಡೇಶನ್ಗಿಂತ ಮೊದಲು ಇಡೀ ಕರ್ನಾಟಕದ ಜನತೆಗೆ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವಾಗ ಸುಮಾರು ಎಲ್ಲ ಕರ್ನಾಟಕದ ಜನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕಡೆ ಮುಖ ಮಾಡಿದ್ದಾರೆ ಅಂದರೆ ಈ ಈಶಾ ಫೌಂಡೇಶನ್ ಮುಖ್ಯ ಕಾರಣ. ಅಂಥ ಈಶಾ ಫೌಂಡೇಶನ್ನ ನಮ್ಮ ಭಾಗಕ್ಕೆ ತಂದವರು ಮಾನ್ಯ ಸುಧಾಕರ್ ಅವರು. ಅದಕ್ಕೋಸ್ಕರ ನಮ್ಮ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಸರ್, ಡೈರೆಕ್ಟಾಗಿ ಸುಧಾಕರ್ ಅವರಿಗೆ ನೀಡೋದಕ್ಕೆ ಹಿಂದೇಟ್ ಏನಪ್ಪ ಅಂತಂದರೆ ಕಾರಣ, ಅಲೋಕ್ ವಿಶ್ವನಾಥ್ ಅವರ ತಂದೆ ವಿಶ್ವನಾಥ್ ಅವರು ಬಿ ಜೆ ಪಿ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಇದ್ದಾರೆ. ಅವರು ಅಳುಬರು ಬಿ ಜೆ ಪಿಯಲ್ಲಿ, ನಾವು ಸಕ್ರಿಯ ರಾಜಕಾರಣ. ನಮ್ಮ ಸುಧಾಕರ್ ಅವರು ಹೊಸದಾಗಿ ಬಂದಿರೋದು ಬಿ ಜೆ ಪಿ ಪಕ್ಷಕ್ಕೆ. ಅವರು ಸ್ವಲ್ಪ ವಿಶ್ವನಾಥ್ ಅವರು ಒತ್ತಡ ಆಗ್ತಾ ಇರ್ಬೋದು, ನಾನು ಹಳಬ ಅಂತ. ಅದು ಸ್ವಲ್ಪ ಡಾಮಿನೇಟ್ ಇದ್ದಾರೆ ಅವರು ಬಿ ಜೆ ಪಿ ಪಕ್ಷದಲ್ಲಿ. ಅವ್ರ ಮಗ ಅಲೋಕ್ ವಿಶ್ವನಾಥ್ ಅವರು ಸ್ವಲ್ಪ ಇನ್ನೂ ರಾಜಕೀಯಕ್ಕೆ ಹೊಸಬರು, ಹೊಸ ಮುಖ. ನಮ್ಮ ಕಡೆ ಎಲ್ಲ ಪರಿಚಯ ಇಲ್ಲ ಅವರು. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕಡೆ ಬಂದಿಲ್ಲ, ಅವ್ರ ಮುಖನೇ ನೋಡಿಲ್ಲ ನಾವು ಇನ್ನೂ. ಇವರು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡೋವಂಥ ವ್ಯಕ್ತಿ ಸುಧಾಕರ್ ಅವರು. ಅಲ್ಲದೆ ಎಲ್ಲರಿಗೂ ಚಿರಪರಿಚಿತರು. ಅವರು ಆರೋಗ್ಯ ಮಂತ್ರಿಗಳಾಗಿ ಈ ನಮ್ಮ ರಾಜ್ಯದ ಈ ಕೊರೋನಾವನ್ನು ಸಮರ್ಪಕವಾಗಿ ನಿಭಾಯಿಸಿದಂಥ ಒಂದು ವ್ಯಕ್ತಿ ಅವರು, ಮಂತ್ರಿ ಅವರು. ಆದ್ದರಿಂದ ಅವರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಜನಮತ, ಜನತೆಯ ಅಭಿಪ್ರಾಯಗಳನ್ನು ತಿಳ್ಕೊತಾ ಇದ್ದೀವಿ. ಸರ್, ನಮಸ್ಕಾರ. ನಿಮ್ಮ ಹೆಸರು? ನಾಗರಾಜ ಕೆ ವಿ. ನಾಗರಾಜ್ ಅವರು. ಸರ್, ನೀವು ನಿಮ್ಮ ಊರು? ಕೋಡೂರು. ಸರ್, ಇವಾಗ ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಮೊದಲ ಹಂತದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ವೋಟ್ ಮಾಡಬೇಕು ಅಂತ ಹೇಳಿದ್ದಾರೆ. ವೋಟ್ ಮಾಡ್ತೀವಿ, ವೋಟು ನಮ್ಮ ಹಕ್ಕು, ನಾವು ಮಾಡ್ತೀವಿ. ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ನರೇಂದ್ರ ಮೋದಿ, ಡಾಕ್ಟರ್ ಕೆ ಸುಧಾಕರ್. ಡಾಕ್ಟರ್ ಕೆ ಸುಧಾಕರ್ ಅವರು ಯಾಕೆ ಆಗಬೇಕು? ಸುಧಾಕರ್ ಯಾಕೆ ಆಗಬೇಕಂದ್ರೆ, ಸುಧಾಕರ್ ಅಂದರೆ ಇಡೀ ಸ್ಟೇಟ್ ಯಾವ ಥರ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಇಡೀ ಸ್ಟೇಟಲ್ಲಿ ಗೊತ್ತಾಗಿದೆ ಯಾವ ಥರ ಅನ್ನೋದು. ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ, ಅವರೇ ಆಗಬೇಕು. ಮನುಷ್ಯನಿಗೆ ನರಗಳು ಎಷ್ಟು ಮುಖ್ಯನೋ ಆ ಥರ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ರಸ್ತೆಗಳಿವೆ, ಅಂಥವ್ರನ್ನ ಮಾಡಬೇಕು. ಇದೇ ಲೋಕಸಭಾ ಕ್ಷೇತ್ರದಲ್ಲಾದರೆ ಸೆಂಟ್ರಲ್ಲಿಂದ ಚಿಕ್ಕಬಳ್ಳಾಪುರ ತಾಲೂಕು ಹೆಂಗೋ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅನ್ನೋದು ಸೆಂಟ್ರಲಲ್ಲೇ ಗೊತ್ತಾಗುತ್ತೆ, ಅವ್ರನ್ನೇ ಮಾಡಬೇಕು. ಇವಾಗ ನೀವು ಹೇಳ್ತಾ ಇದ್ರೆ ಟಿಕೆಟ್ ಅವ್ರಿಗೆ ಕೊಡಬೇಕು, ಅವ್ರನ್ನೇ ಎಂ ಪಿ ಆಗಿ ನಾವು ಇಲ್ಲಿಂದ ಸೆಲೆಕ್ಷನ್ ಮಾಡಿ ಕಳಿಸ್ಬೇಕು ಅಂತ. ಸೊ ಇವಾಗ ಯಾಕೆ ನಾವು ಮಾಡಬೇಕು? ಒಂದು ಎರಡು ಕಾರಣ ಕೊಡೋದಾದ್ರೆ, ಅಲೋಕ್ ವಿಶ್ವನಾಥ್ ಅವ್ರಿಗೂ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿಯಲ್ಲಿ ಒಂದು ಮಾತಿದೆ. ಸೊ ಯಾಕೆ ನಾವು ಸುಧಾಕರ್ ಅವ್ರಿಗೆ ಟಿಕೆಟ್ ಅನ್ನ ನೀಡಬೇಕು, ಅಲೋಕ್ ಅವ್ರಿಗೆ ಯಾಕೆ ಕೊಡಬಾರ್ದು ಅನ್ನೋದಾದ್ರೆ? ಅದು ಹೈಕಮಾಂಡ್ ತೀರ್ಮಾನ. ಇವಾಗ ನೀವು ಹೇಳ್ತಾ ಇದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಅದೇ ಹೈಕಮಾಂಡ್ ಏನಾದರೂ ತೀರ್ಮಾನಿಸಿ ಟಿಕೆಟ್ ಅನ್ನ ಅಲೋಕ್ ವಿಶ್ವನಾಥ್ ಅವ್ರಿಗೆ ನೀಡಿದ್ರೆ ನಿಮ್ಮ ಬೆಂಬಲ ಹೀಗೆ ಇರುತ್ತಾ ಅಂತ? ನಮ್ಮ ಬೆಂಬಲ ಬಿಜೆಪಿಗೆ ಇರುತ್ತೆ, ನರೇಂದ್ರ ಮೋದಿ ಕಡೆ ಇರುತ್ತೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು, ನಿಮ್ಮ ಊರು ಯಾವುದು? ಸಿ.ವಿ. ಗುರುಮೂರ್ತಿ, ಚಿಕ್ಕಾರೂರು. ಇವಾಗ ಲೋಕಸಭೆ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ ಸರ್, ಡೇಟ್ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಇವಾಗ ಸೆಂಟ್ರಲ್ಲಾಗ ನಾವಿಗೆ ಮೋದಿನೇ ಬರಬೇಕು. ಏನು ಇವಾಗ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಬಂದು ನಾವು ಸಿದ್ದರಾಮಯ್ಯ ಸಾಹೇಬರು, ಲೋಕೇಶ್ ಸಾಹೇಬರೆಲ್ಲ ಗೂಬೆ ಮಾಡಿಬಿಟ್ರು ಹೆಂಗಸರನ್ನ. ನಾವು ಗಂಡಸರನ್ನೆಲ್ಲ ಗೂಬೆ ಮಾಡಿಬಿಟ್ಟು ಹೆಂಗಸರನ್ನ ರಾಣಿ ಮಾಡಿಬಿಟ್ಟು ಅವರು ಏನು ಸಂಸಾರಗಳೇ ಕೆಟ್ಟ ಕೆಲಸ ಮಾಡಿದ್ರು. ಇವಾಗ ಇರುವ ಗೌರ್ಮೆಂಟು ಕೆಟ್ಟ ಕೆಲಸ ಮಾಡಿದ್ವು. ಅದಕ್ಕೋಸ್ಕರ ಹೆಂಗಸರು ನಾವು ಅಲ್ಲಿ ಮಾತಾಡೋಕ್ಕಾಗಲ್ಲ, ಯಾವ ಬ್ಯಾಂಕಲ್ಲಿ ಮಾತಾಡೋಕ್ಕಾಗಲ್ಲ, ರೋಡಲ್ಲಾಗಲ್ಲ, ಆ ಪವರ್ ಬಂತು ಏನು ಇಲ್ಲಿ. ಅದಕ್ಕೋಸ್ಕರ ನಮಗೆ ಎಷ್ಟು ಪಟ್ಟಿಗೂ ಸೆಂಟ್ರಲಾಗಿ ಮೋದಿ ಬರಬೇಕು. ನಮ್ಮ ಕ್ಷೇತ್ರಾಗ ಡಾಕ್ಟರ್ ಸುಧಾಕರ್ ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ನಾವು
ಎಲ್ಲ ದಯವಿಟ್ಟು ಹೇಳ್ತೀವಿ ಏನು ಅದಕ್ಕೋಸ್ಕರ ನಾವೆಲ್ಲ ಮೋದಿಗೆ ಸಪೋರ್ಟ್ ಮಾಡಿ ನಮ್ಮ ತಾಲೂಕಿಗೆ ನಮ್ಮ ಡಾಕ್ಟರ್ ಸುಧಾಕರ್ ಅವರಿಗೆ ಬೆಂಬಲ ಕೊಟ್ಟು ಇವಾಗ ಇನ್ನೂ 7 ತಿಂಗಳಾಗಿದೆ. ಒಂದು ವೀಪಿ ರಸ್ತೆ ಹಾಕಿಲ್ಲ, ಒಂದು ಮನೆಗೆ ಶುರು ಮಾಡಿಲ್ಲ, ಒಂದು ನೀರು ಬಾವಿ ಕೊಡಿಸಿಲ್ಲ, ಒಂದು ಕೃಷಿ ಹೊಂಡ ಕೊಡಲಿಲ್ಲ, ಏನೋ ರೈತಿಗೆ ಒಂದು ಸಿಂಪ್ಲರು ಫ್ರೀಯಾಗಿ ಕೊಟ್ಟಿಲ್ಲ ST ಅವರಿಗೆ. ಏನು ಮಾಡ್ಯವ್ರೆ ಅವರು? ಏನು ಅದನ್ನು 5 ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟು ಸಂಸಾರಗಳು ಹಾಳು ಮಾಡಿಬಿಟ್ರು. ಇವಾಗ ಇದ್ದ ಗೌರ್ಮೆಂಟ್ ಕಾಂಗ್ರೆಸ್ ಅವ್ರಿಗೆ ಹೆಂಗ್ರಿ ಸರ್ ಅವ್ರಿಗೆ ಓಟ್ ಹಾಕೋದು? ನಾವು ಇಂಡಿಯಾನ ಪ್ರಪಂಚದಲ್ಲಿ ಹಾಳು ಮಾಡಿಬಿಟ್ರು. ಇದು ಬಿಟ್ಟು ತೆಲಂಗಾಣಕ್ಕೆ ಹೋಗಿದ್ರು, ಅಲ್ಲೇ ಗಾಬಸಿ ಮಾಡಿಬಿಟ್ರು. ಅಲ್ಲಿ ಈ ಗ್ಯಾರಂಟಿಗಳು ಕೊಟ್ಟು ಎಲ್ಲ ಹೆಂಗಸರೆಲ್ಲ ಗಂಡಸರಾಗಿ ಬಿದ್ದಾರೆ, ಗಂಡಸರೆಲ್ಲ ಹೆಂಗಸರಾಗಿದ್ದಾರೆ. ಏನು ಸೀರಿಯಸ್ ಇಟ್ಕೊಂಡಾಗ ಮಾಡಿಬಿಟ್ರು ನಾವು ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ. ಏನಕ್ಕೆ ಬೇಕು ಅವ್ರ ಗೌರ್ಮೆಂಟು? ಇವಾಗ ಇಲ್ಲಿನ ಹಾಲಿ ಶಾಸಕರು ಪೆರೇಸಂದ್ರದವರೇನೆ ಅಲ್ವಾ? ಅವರು ಪ್ರೌಢಾಗಿ ಹೇಳ್ಕೊತಾರೆ ಈ ಥರ 5 ಏನೋ ಪಂಚರತ್ನ ಯೋಜನೆಗಳನ್ನ ತಂದಿದ್ದೀವಿ, ಗ್ಯಾರಂಟಿಗಳನ್ನ ತಂದಿದ್ದೀವಿ ಈಗಿರುವ MLA ಅವರು. ಯಾಕಂದರೆ ಅವರಿಗೆ ಒಂದು ಅವೇದಲ್ಲಿ ಗಡ್ಡು ಬಿಟ್ರು. ಏನು BJP 10 ವರ್ಷದಿಂದ ಹಳೆ ಮಾಡಿಬಿಟ್ರು. ಒಂದು ಅವೇ ಬಂದು 5 ಗ್ಯಾರಂಟಿಗಳು ಕೊಟ್ಬಿಟ್ಟೆ ಗೆದ್ದ. ಈ 5 ಗ್ಯಾರಂಟಿ ಗಾಡಿದ್ರೆ ಒಂದು ಓಟ್ ಆಗ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ. ಇದಂತೂ ನಿಜ ಸತ್ಯಾಂಶ ಇದು ನಾವು ಹೇಳ್ತಾ ಇರೋದು. ಆ 5 ಗ್ಯಾರಂಟಿಗಳು ನೋಡಿಬಿಟ್ಟು ಓಟ್ ಹಾಕ್ಬಿಟ್ರು ಹೆಂಗಸರು. ಇವಾಗ ಹೆಂಗಸರಿಗೆ ಗಂಡಸರಾಗಿದ್ದಾರೆ, ಹೆಂಗಸರಾಗಿದ್ದಾರೆ. ಏನು ನಾವು ಬಾಯಿ ಮುಚ್ಕೊಂಡಿರಬೇಕು. ಅವರೆಲ್ಲ ಸ್ಟೂಡೆಂಟಾಗಿ ಬ್ಯಾಗ್ ತಗೊಳಕೊಂಡು ಬಸ್ಸು, ಬ್ಯಾಂಕು, ಏನು ಬಜಾರ್ಗೆಲ್ಲ ತಿರುಗಿ ಎಲ್ಲೇ ಹೋಗ್ಬೋದು. ನಾವು ಕಣ್ಣಾಗಿ ನೋಡ್ಕೊಂಡೇ ಇರಬೇಕು ಅಂತ ಗೌರ್ಮೆಂಟ್ ಮಾಡಿಬಿಟ್ಟಾರೆ ಈ ಸಲ. ನಮಸ್ಕಾರ. ನಮಸ್ಕಾರ ಅಣ್ಣ. ಏನು ನಿಮ್ಮ ಹೆಸರು? ಈರಪ್ಪ ಅಂತ. ಇವಾಗ ಲೋಕಸಭೆ ಎಲೆಕ್ಷನ್ಸ್ ಇದೆ ಹತ್ರದಲ್ಲೇ. ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಇದು ಕಾಂಗ್ರೆಸ್ ಅಣ್ಣ. ಕಾಂಗ್ರೆಸ್ಗೆ. ಯಾಕೆ? ಯಾಕಂದ್ರೆ ఆ పద్ధతికి కాంగ్రెస్ ఉండేది. ఆ కాలం నుంచి పేద సాధికి అనుకూలమైంది మాకంతా. ఒక బండ కొట్టుకునే పోయిలు మేము ఆ పద్ధతి నుంచి కూలీ నాలి చేసుకొని ఆ పొద్దు సర్కారం నుంచి ఇందిరాం పీళ్ళానికి వచ్చింది మాకు. మేము ఈ పొద్దు కాంగ్రెసే, ఇంకా మొదలు కాంగ్రెసే, ఇంకుండేవరకే కాంగ్రెసే. రాహుల్ గాంధీ ప్రధానమంత్రి అయితే మాకు మంచిది. పేద సాధికి ఎస్సీ ఎస్టీలకి మాకందరికీ మంచిది. ఆ పొద్దు గింజిపోయి ఆ పొద్దు దేశమంతా బాగా కాపాడుకొచ్చింది ఇందిరాం పిల్ల. దానికి ఈ పొద్దు కాంగ్రెస్కే మేము ఓటేసేది. కాంగ్రెసే రాని, మాకేమి తొందర ఏం చేయలే. ఏంపా నరేంద్ర మోదీ ఏమీ చేయలే మాకు. పేద సాధికి ఎస్సీ ఎస్టీకి ఏమీ సౌకర్యం చేయలే, డెవలప్మెంటే చేయలేదు. ఎస్సీ ఎస్టీలకి ఏడన్నా లేదో మిక్సారా రైతులకి సాలా మన్నా చేసినాడా? ఏమీ చేయలేదు. ఇంకా బేసాయాలు బంగారం ఇంకా జాస్తి అవుతానే ఉంది ఆయన పిల్ల. కానీ ప్రధానమంత్రి రాహుల్ గాంధీ కానీ ఏంపా మాకు మంచిది. దయవించి కాంగ్రెస్కే ఓటేయండి. దేశమంతా ಕಾಂಗ್ರೆಸ್ಸೇ ರಾಣಿ. ಹೆಣ್ಣು ಮಗೇನು ಮೊನ್ನೆ ನಾವೇ ಮನೆಯಲ್ಲಿ ಕೇಳಿದ್ರೆ ನಿಮ್ಗೇನು ಕಾಸು ಕೊಡ್ತೀಯಾ? ಏನು ಕೊಡ್ತೀಯಾ? ಸುಮ್ಮನೆ ಇರು. 2000 ನನಗೆ ಬರುತ್ತೆ, ಅಕ್ಕಿ ದುಡ್ಡು ಬರುತ್ತೆ, ಬಸ್ ಚಾರ್ಜ್ ಫ್ರೀ, ನೀನು ಮನೆಯಲ್ಲಿ ಕೂತ್ಕೋಪ, ನಾವು ಹೋಗಿ ಏನೋ ನೋಡ್ಕೊಂಡು ಬರ್ತೀವಿ ಅಂತ ಇದ್ದಾರೆ. ನಾವೇನು ಮಾಡಲಿ? ಗಂಡಸಾಗಿ ನಾವೇನು ಮಾಡಬೇಕು? ಅದೇ ಹೆಣ್ಣು ನಾವು ಹೇಳ್ದಂಗೆ ಕೇಳ್ತಾ ಇತ್ತು ಮೊದಲು. ಇವಾಗ ನಮ್ಮ ಮಾತು ನಮ್ಮ ಸೊಸೆನೂ ಕೇಳಲ್ಲ, ನಮ್ಮ ಹೆಂಡ್ತಿನೂ ಕೇಳಲ್ಲ. ಹತ್ತುವುದು ಬಸ್ಸು, ಕೇಳಿಯುವುದು ಬಸ್ಸು. ಯಾಕೆ ಸ್ವಾಮಿ ಈ ರೀತಿ ಕೊಡ್ತಾ ಇದ್ದೀರಾ ನಮಗೆ? ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಮನೆಯಲ್ಲಿ ಊಟ ಮಾಡ್ತಾ ಇಲ್ಲವ, ಹೋಟ್ಲಲ್ಲಿ ತಿನ್ನಬೇಕಾಗಿದೆ, ಇಲ್ಲ ಬೇಕಾಬಿಟ್ಟು ದೇವಸ್ಥಾನದಲ್ಲಿ ಎಲ್ಲಾದರೂ ತಿನ್ನಬೇಕಾಗಿದೆ. ಏನಪ್ಪ ನಾವು ಹೇಳ್ತಾ ಇರೋದೇನು ಸುಳ್ಳ ನಿಜಾನ? ಹೇಳಿ ನೀವು. ಬಚ್ಚಾಜ್ ಬರೀ ದುಡ್ಡು ಅವ್ರಿಗೆ ಕೈಗೆ ಹೋಗುತ್ತೆ. ಯಾಕೆ ಕೊಡ್ತೀರಾ ನೀವು ದುಡ್ಡು? ನಮ್ಮ ಹೆಂಗಸರಿಗೆಲ್ಲ ನೀವು ಯಾಕೆ ಕೊಡ್ತೀರಾ ಸ್ವಾಮಿ? ನಾವು ಇದಿಲ್ವಾಗ ಗಂಡಸಾಗಿ ನಾವು ಕಷ್ಟಪಟ್ಟು ನಮ್ಮ ಹೆಂಗಸರು ನಾವು ಸಾಕ್ಕೊತೀವಿ. ನೀವ್ಯಾಕೆ ಕೊಟ್ಟು ನಮ್ಗೆ ತೊಂದರೆ ಕೊಡ್ತೀರಾ? ನಾವು ಗಂಡಸಾಗಿ ನಾವು ದುಡ್ದು ನಮ್ಮ ಹೆಂಗಸರು ನಾವು ಕೊಟ್ಕೊಂಡು ಬೇಕಾಬಿಟ್ಟು ಏನು ಕೊಡಬೇಡ್ರಿ ನಮಗೆ. ಬರೀ ಓದು, ಮಕ್ಕಳಿಗೆ ಓದ್ ಕೊಡ್ರಿ. ಓದ್ ಕೊಟ್ಬಿಟ್ಟು ಕುಡಿಯೋಕೆ ನೀರು ಕೊಟ್ಬಿಟ್ಟು ಎಲ್ಲರಿಗೂ ಆರೋಗ್ಯ ಕೊಡಿ ಅಷ್ಟೇ, ಇನ್ನೇನು ಬೇಡ. ನೀವು ಯಾವ ರೀತಿಯಿಂದ ನಮ್ಗೆ ಇದು ಕೊಡಬೇಡ್ರಿ, ಫ್ರೀಯಾಗಿ ಏನೂ ಕೊಡಬೇಡ್ರಿ. ತಿನ್ನೋಕೆ ಅಕ್ಕಿ ಕೊಡ್ತಾ ಇದ್ದೀರಲ್ಲ ಸಾಕಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಅದು ಫ್ರೀ ಇದು ಫ್ರೀ ಎಲ್ಲ ಫ್ರೀ ಮಾಡಿಬಿಟ್ಟು ಯಾಕೆ ಜನಗಳನ್ನ ಸಾಯಿಸ್ತೀರಾ? ಕಷ್ಟಪಡೋದನ್ನು ಕಷ್ಟಪಡುವುದಕ್ಕೆ ಕಲಿಸಿ. ಅದನ್ನು ಬಿಟ್ಟು ಸೋಂಬೇರಿತನ ಮಾಡ್ತಾ ಇದ್ದೀರ ಅಷ್ಟೇ. ನೀವು ಕೊಡ್ತಾ ಇರೋದು ಎಲ್ಲ ಬೇಕಾಬಿಟ್ಟಿಗಳು ಕೊಟ್ಬಿಟ್ಟು ಸೋಂಬೇರಿತನವನ್ನು ಬೆಳೆಸ್ತಾ ಇದ್ದೀರಾ. ನಿಮ್ಮದು ಯಾವುದೋ ನಮಗೆ ಗೊತ್ತಿಲ್ಲ. ನೀವು ಸೋಂಬೇರಿತನ ಕಲಿಸ್ತಾ ಇದ್ದೀರಾ ಜನಗಳಿಗೆ. ದಯವಿಟ್ಟು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ನಾನು.
ಸೋಂಬೇರಿತನ ಬಿಡಿಸಿ ಕೆಲಸ ಮಾಡಿಸಿ ಕೊಡಿ. ನೀವು ಯಾವುದಾದ್ರೂ ಕೆಲಸ ಮಾಡಿಸಿ ದುಡ್ಡು ಕೊಡಿ, ಇಲ್ಲ ಏನಾದರೂ ಕೊಡಿ. ಸುಮ್ಮನೆ ಬೇಕಾಬಿಟ್ಟು ಏನಕ್ಕೆ ಕೊಡ್ತಾ ಇದ್ದೀರಾ? ಕೆಟ್ಟೋಗಿ ಹಾಳು ಮಾಡ್ತಾ ಇದ್ದೀರಾ ನಮ್ಮ ರಾಜ್ಯವನ್ನು. ಅವನು ಫ್ರೀ, ಇವನು ಫ್ರೀ, ಎಲ್ಲರೂ ಫ್ರೀ, ಯಾವುದೋ ಫ್ರೀ. ಯಾವುದಕ್ಕೆ ಕೊಡ್ತೀರಾ? ಇನ್ನೇನು ಬೇರೆ ಕೆಲಸ ಇಲ್ವಾ? ದುಡಿಯೋವನಿಗೆ ಕೆಲಸ ಕೊಡಿ, ದುಡಿದು ತಿನ್ನೋವನಿಗೆ ಅನುಕೂಲ ಮಾಡಿ. ಬೇಕಾಬಿಟ್ಟು ಎಲ್ಲ ಬೇಡದೇ ಇರೋದೆಲ್ಲ ಕೊಟ್ಟು ಕೆಡಿಸಿಬಿಟ್ಟು ಎಲ್ಲ ಅನ್ಯಾಯ ಮಾಡ್ತಾ ಇದ್ದೀರಾ, ಪ್ರಪಂಚವನ್ನೇ ಹಾಳು ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಪ್ಪ. ಸುಧಾಕರ್ಗೆ ಸುಧಾಕರ್ ಅವ್ರಿಗೆ ಸರ್ ಯಾಕೆ? ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದಿದೆ, ತಾಕತ್ತಿದೆ. ಎಲ್ಲಿ ಏನು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ದಮ್ಮಿದೆ ಅವ್ರಿಗೆ. ಸರ್ ಇವಾಗ ನಿಮ್ಮ ಫ್ರೆಂಡ್ ಹೇಳಿದ್ರು ಟಿಕೆಟ್ ಯಾರು ಕೊಡಬೇಕು ಅಂತ, ಸುಧಾಕರ್ ಅವರು ಕೊಡಬೇಕು, ಒಂದು ದಮ್ ಇದೆ ಅಂತ. ಸುಧಾಕರ್ಗೆ ಇವಾಗ ಒಂದು ಕನ್ಫ್ಯೂಷನ್ ಇದೆ ಅಲ್ವಾ ಸರ್? ಅಲೋಕ್ ವಿಶ್ವನಾಥ್ ಅವರು ಟಿಕೆಟ್ ಕೊಡಬೇಕು, ಮೇಸಲ್ಲ ಸಾಕಡ ಮೇಹೆ ಸುಧಾಕರ್ ಸುಧಾಕರ್ ಅವರು. ಸುಧಾಕರ್ ಅಪ್ಪಿ ತಪ್ಪಿ ಏನಾದ್ರು ಟಿಕೆಟ್ ಕೈ ತಪ್ಪಿದ್ರೆ ಸುಧಾಕರ್ ಕೇಳ್ಕೊತ್ತೆ ಓಟ್ ಕೂಡ ಹೇಳಪ್ಪ, ಓಟೇ ಹೇಳೋದು, ಓಟೇ ಹೇಳ ಸುಧಾಕರ್ ಕೇಕ್ ಬಂದು ಓಟೇ ಹೇಳೋದು. ಸೊ ನಿಮ್ಮ ಪ್ರಕಾರ ಸುಧಾಕರ್ ಅವ್ರಿಗೆ ಟಿಕೆಟ್? ಟಿಕೆಟ್ ಯಾಕೆ? మాకు సౌకర్యం చేస్తున్నాడు సుధాకర్. రోడ్లు నీళ్ళు అన్నీ సౌకర్యం చేస్తున్నాడు బాగా, అందుకే.